ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವರು ಚರ್ಚೆ ಮಾಡಬೇಕಾಗಿದ್ದು RSS ಭಾಗೇಶ್ವರ ದಾಮೋದರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋಂಥದ್ರ ಬಗ್ಗೆ ಇವ್ರು ಚರ್ಚೆ ಮಾಡಬೇಕು. ಬಿಜೆಪಿ ಗಂಡಸ್ತಾನ ಚೆಕ್ ಮಾಡಕ್ಕೆ ಇವ್ರು ಯಾರ್ರಿ? ಬಿಜೆಪಿ ಇವ್ರ ಗಂಡಸ್ತಾನ ಇವ್ರ ಗಂಡಸ್ತಾನ ಮಾಡಿ ನೀವು ಬಿಜೆಪಿಯ ಶಾಸಕರಿಗೆ ಚೆಕ್ ಮಾಡಿ. ಒಂದು ನಿಮಿಷ. RSS ಅಲ್ಲಿ ಸ್ವಾಮೀಜಿ ಅವರು ಹೇಳಿರುವಂಥದ್ದು 4 ಮಕ್ಕಳನ್ನ ಮಾಡಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಸರ್ಕಾರ ಅದಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ಏನು ಮಾಡುತ್ತೆ ಅಂತಕ್ಕಂಥದ್ದು ನಾವು ಕೂಡ ಯೋಚನೆ ಮಾಡಬೇಕಾಗಿದ್ದು. ಅವರು ನಿರ್ಧಾರ ತಗೊಂಡು ಅವ್ರು ಹೇಳ್ತಾರೆ. ಅದು ಬಿಟ್ಬಿಟ್ಟು ನಿಮಗೆ RSS ಮಕ್ಕಳಾಗಿದೆಯಾ, ಸ್ವಾಮೀಜಿಗೆ ಮಕ್ಕಳು, ಅದು ವೈಯಕ್ತಿಕ ರೀ. ಮಾಡ್ಕೊಂಡು ಮಕ್ಕಳು ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಬೆಲೆ ಏರಿಕೆ ಸಂದರ್ಭದಲ್ಲಿ ಮಾಡಿ ಅಥವಾ ಕಾಂಗ್ರೆಸ್ ಇಲ್ಲಿಂದ ಓಡಿಸಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಡಿ ಅಥವಾ ಕಾಂಗ್ರೆಸ್ ಪಕ್ಷ ವಿರೋಧ ಮಾತಾಡಿ ಅವ್ರವ್ರ ಮನಸ್ಥಿತಿ ಅವ್ರ ವೈಯಕ್ತಿಕ ಬಿಡಿ. ಸಂಘಟನೆ ಸೇರಿಸೋರಿದ್ರೆ ಸೇರಿಸ್ತಾರೆ. ಇನ್ನೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಮುಖಂಡರು MD ಫಾರೂಕ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಲ್ಪ ತಡ ಆಯ್ತು, ಎನಿವೆ ನಿಮಗೆ ಗಮನಕ್ಕೆ ಬಂದಿದೆ ಅನ್ಕೊಳ್ತೀನಿ ಬಾಬಾ ಭಾಗೇಶ್ವರ್ ಅವರ ಸ್ಟೇಟ್ಮೆಂಟ್. 4 ಜನ ಮಕ್ಕಳು ಒಬ್ರು RSSಗೆ ಕೊಟ್ಬಿಡಿ ದೇಶ ಸೇವೆ ಮಾಡಕ್ಕೆ ಅಂತ. ಫಸ್ಟ್ ರಿಯಾಕ್ಷನ್ ತಮ್ಮದು? ಅಲ್ಲ, ನಿಮ್ಮಲ್ಲಿ ಏನು ಹೇಳೋದೇ ಬೇಡ ಬಿಡಿ ಸರ್, 4 ಜನ 5 ಜನ ಮಕ್ಕಳು ಇದ್ದೇ ಇರ್ತಾರಲ್ಲ ಯೂಶಲಿ. ಆಯ್ತು ಮೇಡಮ್, ನೀವು ಹೇಳ್ತಾ ಇದ್ದೀರಾ ನಿಮ್ಮಲ್ಲಿ ಹೇಳೋದೇ ಬೇಡ 4 ಜನ 5 ಜನ ಮಕ್ಕಳು ಇರ್ತಾರೆ ಅಂತ. ಯಾವ ಜಮಾನದಲ್ಲಿ ಇದ್ದೀರಾ ಅಂದ್ರೆ ಯಾವ ಕಾಲದಲ್ಲಿ ಇದ್ದೀರಾ? ಕರೆಕ್ಟ್. ಈಗ ಸ್ಲೋಗನ್ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು ಒಂದೇ ಒಂದು ಸಿಂಪಲ್ ಮಾತೇನಂದ್ರೆ, ಹಿಂದೆ ಇದೇನು 90s ಅಲ್ಲಿ 80s ಅಲ್ಲಿ ನೀವು ಲೆಕ್ಕ ಹಾಕಿದ್ರೆ ಆ ಮುಸಲ್ಮಾನರು ಮಾತ್ರ 4-5 ಮಕ್ಕಳಲ್ಲ, ಪ್ರತಿಯೊಂದು ಧರ್ಮದವರು 4-5 ಮಕ್ಕಳು ಇದ್ರು. ಇವಾಗ ಎಜುಕೇಟ್ ಆಗಿದ್ದಾರೆ. ನಾವಿಬ್ರು ಇಬ್ರು ಮಕ್ಕಳು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ, ನಮಗಿಬ್ರು ಅಂತ. ಆ ತರನ ಇದೆಯಾ ಸರ್? ಈಗಲೂ ಇದೆ. ಅಂದ್ರೆ ಆಗ ಎಜುಕೇಟೆಡ್ ಇದ್ದಿಲ್ಲ, ಈಗ ಎಜುಕೇಟ್ ಆಗಿದ್ದಾರೆ, ಆರಾಮಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಇವಾಗ ನೋಡಿ, ಸ್ವಾಮೀಜಿ ಕೆಲಸ ಏನಿದೆ ಸ್ವಾಮೀಜಿ ಮಾಡಬೇಕು. ಇವಾಗ ಸುಂದರೇಶ್ ಅವರು ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದ್ರು, ಯಾರು ಹೆಂಗಾದ್ರೂ ಹೋಗ್ಲಿ ಪರವಾಗಿಲ್ಲ, ಆದ್ರೆ ನಮ್ಮ ಮಕ್ಕಳು ಹೋಗಿ ಬೀದಿಗೆ ಇಳಿದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮಕ್ಕಳನ್ನ ಹುಟ್ಟಿಸಿ ದೇಶಕ್ಕೋಸ್ಕರ ಕೊಡಿ ಅಂತ. ದೇಶಕ್ಕೋಸ್ಕರ ಕೊಡೋಣ ಬೇಡ ಅಂತ ಹೇಳ್ತಾ ಇಲ್ಲ. ಯಾಕೆ RSSಗೆ ಕೊಡ್ಬೇಕಾ? ಆರ್ಮಿ ಕೊಡೋಕ್ಕಾಗಲ್ವಾ? ಒಂದೊಳ್ಳೆ ಅಧಿಕಾರಿ ಕೊಡೋಕ್ಕಾಗಲ್ವಾ? ಒಂದೊಳ್ಳೆ ಡಾಕ್ಟರ್ ಮಾಡ್ಕೊಡೋಕ್ಕಾಗಲ್ವಾ? ಒಂದೊಳ್ಳೆ ಇಂಜಿನಿಯರ್ ಮಾಡ್ಕೊಡೋಕ್ಕಾಗಲ್ವಾ? ಅದಕ್ಕೆ ತಗೊಳ್ಳಿ ಸೇವೆ, ಅದು ದೇಶದ ಸೇವೆ ಅಲ್ವಾ? ಸಿಂಪಲಾಗಿ ನಾನು ಹೇಳ್ತಾ ಇರೋದು. RSSಗೆ ಕೊಡಿ ಅಂತ ಕೇಳೋ ಅಷ್ಟು ಇದು ಬೇಕಾಗಿಲ್ಲ. ನಾನು ಹೇಳ್ತಾ ಇರೋದೇನು ಗೊತ್ತಾ, RSS ಆಗಿರಲಿ ಅಥವಾ ಬೇರೆ ಯಾವುದೇ ಸಂಘಟನೆಗಳಾಗಿರಲಿ, ಸಿಂಪಲ್ ಒಂದೇ ಮಾತೇನೆಂದರೆ, ನಮ್ಮ ದೇಶಕ್ಕೆ ಮುಂದೋಗಿ ಏನು ಒಂದು ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೊರತು ಒಂದು ಸಂಘಟನೆ ಮಾತ್ರ ಬೆಳೆಸೋದನ್ನು ನಾವು ಯೋಚನೆ ಮಾಡಬಾರ್ದು. ಸಿಂಪಲ್ ಮೆಥಡ್ ಅಷ್ಟೇ. ಇವಾಗ ನೀವು 4 ಆದರೂ ಉಡ್ಸ್ಕೊಳ್ಳಿ, 5 ಆದರೂ ಉಡ್ಸ್ಕೊಳ್ಳಿ, ಅವ್ರವ್ರ ಕೆಪಾಸಿಟಿ. ಒಂದು ನಿಮಿಷ ನೋಡಿ, ಒಂದು ಹೆಣ್ಮಗು ಅಂದರೆ ಅದನ್ನು ಒಂದು ಮಿಷಿನ್ ಥರ ಯೂಸ್ ಮಾಡೋದು ತಪ್ಪು. ಯಾಕಂದರೆ ಹೆಣ್ಣು ಅಂದರೆ ನಮ್ಮ ಭಾರತ ದೇಶದಲ್ಲಿ ದೇವಿ ದೇವತೆಗಳನ್ನ ಪೂಜಿಸ್ದಂಗೆ, ಅದು ಯಾವುದೇ ಧರ್ಮದಲ್ಲಿರಲಿ, ಮುಸಲ್ಮಾನರಿರಲಿ, ಹಿಂದೂ ಇರಲಿ ಅಥವಾ ಅನ್ಯ ಧರ್ಮಗಳಿರಲಿ, ಎಲ್ಲರೂ ಅಂತೆ. ಹೆಣ್ಮಕ್ಳಿಗಂದರೆ ಒಂದು ಬೇರೆಯೇ ಸ್ಥಾನಮಾನ ಇದೆ. ಅದಕ್ಕಂತ ಹೇಳ್ಬಿಟ್ಟು ನಾನು ಯಾವನೋ ನಿಂತ್ಕೊಂಡ್ಬಿಟ್ಟು ಸ್ಟೇಜ್ ಸಿಕ್ತು ನಾನು ಹೋಗಿ ನಿಂತ್ಕೊಂಡ್ಬಿಟ್ಟೆ, ಯಾರಾದರೂ ಆಗಿರಲಿ, ಅದು ಸ್ವಾಮೀಜಿ ಆಗಿರಲಿ ಅಥವಾ ನಾನಾಗಿರಲಿ ಅಥವಾ ಯಾರಾದರೂ ಆಗಲಿ, ಈ ದೇಶದ ಪ್ರಧಾನಮಂತ್ರಿನೇ ಆಗಿರಲಿ, ಕೂತ್ಕೊಂಡ್ಬಿಟ್ಟು ನಾನು 4 ಮಕ್ಕಳನ್ನ ಹುಟ್ಟಿಸಿ ನೀವು ಅದರಲ್ಲಿ ಒಂದು ಮಗುನ ನೀವು RSSನ ಕೊಟ್ಬಿಡಿ, ಇನ್ನೊಂದು ಮಗು ಅಲ್ಲಿ ಕೊಟ್ಬಿಡಿ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ನಮ್ಮ ಸ್ವಂತ ಇಚ್ಛೆಯಿಂದ ನಾವೇನು ನಮಗೆ ದೇವರು ಕೊಡಬೇಕಾಗಿದೆ ಅದನ್ನು ತಗೊಳ್ತೀವಿ. ನಮ್ಮ ಕೈ ಕೆಪಾಸಿಟಿ ಎಷ್ಟಿದೆ ಅಷ್ಟನ್ನ ಮಾಡಿ ನಾವು ದೇಶಕ್ಕೋಸ್ಕರ ನಾವು ಕೊಡ್ತೀವಿ.